ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ರೆಸ್ಯೂಮ್ ಹೇಗೆ ಬಿಲ್ಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ 6 ಮುಗಿಸಿರೋ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಇದ್ದೀರಾ. ಫರ್ದರ್ ಒಬ್ಬೊಬ್ರು ಜಾಬಿಗೆ ಹೋಗಬೇಕು ಅಂದ್ಕೊತಿದ್ದಾರೆ, MNC ಕಂಪ್ನಿ, IT ಕಂಪ್ನೀಸ್ಗೆ. ನೆಕ್ಸ್ಟ್ ಫರ್ದರ್ ಅವರು ಎಜುಕೇಷನ್ ಮಾಡೋಣ ಅಂದ್ಕೊತೀರಾ. ಎಜುಕೇಷನ್ ಆಲ್ಸೋ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಬಟ್ ಎಜುಕೇಷನ್ ಅಂತ ತಕ್ಕಂಗೆ ಒಂದು ಸ್ಕಿಲ್ಸ್ ಕಲ್ತ್ಕೊಬೇಕಾಗುತ್ತೆ ಎಕ್ಸ್ಟ್ರಾ. ಸೊ ಇದು ಜಾಬ್ ಮಾಡೋರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ. ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಈ ವಿಡಿಯೋದಲ್ಲಿ ಹೇಗೆ ನೀವು ಒಂದು ರೆಸ್ಯೂಮ್ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದು ರೆಸ್ಯೂಮ್ ಗ್ರೌಂಡ್ ಅಂತ ಒಂದು ಆ್ಯಪ್ ಇದೆ, ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಸರ್ಚ್ ಮಾಡಬೇಕಾಗುತ್ತೆ. ಗೂಗಲ್ಗೆ ಹೋಗಿ ರೆಸ್ಯೂಮ್ ಗ್ರೌಂಡ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಬರುತ್ತಲ್ವ, ಅದೇ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ರಿಯೇಟ್ ನೌ ಅಂತ ಬರುತ್ತೆ. ಸೊ ಕ್ರಿಯೇಟ್ ನೌ ಅಂದರೆ ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಹೆಡ್ಡಿಂಗ್ ಬಂದು ನೀವು ರೆಸ್ಯೂಮ್ ಅಂತ ಹಾಕ್ತೀರಾ, CV ಅಂತ ಹಾಕ್ತೀರಾ, ರೆಸ್ಯೂಮ್ ಇರಲಿ ಅಂತ. ಸೊ ಎಂಟರ್ ಫುಲ್ ನೇಮ್, ನಿಮ್ಮ ನೇಮ್ ಹಾಕ್ತೀರಾ. ನಾನು ಎಕ್ಸಾಂಪಲ್ ಇಲ್ಲಿ XYZ ಅಂತ ನೇಮ್ ಕೊಡ್ತಾ ಇದ್ದೀನಿ. ಹೌಸ್ ನಂಬರ್ ಬಂದು #2324 ಅಂತ 23 ಕೊಡೋಣ. ಲ್ಯಾಂಡ್ ಮಾರ್ಕ್ ನಿಯರ್ ಬೈ, ಎಕ್ಸಾಂಪಲ್ ಈಗ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಲೊಕೇಶನ್ ಇದ್ದರೆ, ಯಾವ್ದಾರ ಮಾರ್ಟ್ ಇದ್ದರೆ, ಎಕ್ಸಾಂಪಲ್ ಗೂಗಲ್ ಮ್ಯಾಟ್ ಅಂತ ಕೊಡೋಣ. ಗೂಗಲ್ ಮ್ಯಾಟ್ ಇದೆ ನಮ್ಮ ಮನೆ ಹತ್ರ ಅಂತ ಆ ಥರ. ಓಕೆ. ನೆಕ್ಸ್ಟ್ ಏರಿಯಾ ಲೊಕಾಲಿಟಿ, ನಿಮ್ದು ಏರಿಯಾ ಯಾವುದು, ಏರಿಯಾ ನೇಮ್ ಈಗ ಗಣಪತಿ ನಗರ್ ಅಂತ ಇರುತ್ತೆ, ಅವ್ರು ಕುವೆಂಪು ನಗರ್ ಅಂತ ಇಡೋಣ. ಕುವೆಂಪು ಲೇಔಟ್ ಅಂತ ಹಾಕೋಣ. ಸ್ಟೇಟ್ ಬಂದು ಬ್ಯಾಂಗ್ಳೂರ್, ಪಿನ್ ಕೋಡ್ ಬಂದು 560075 ಆರ್ ಸಮಥಿಂಗ್. ಮೊಬೈಲ್ ನಂಬರ್ 1234, ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಾ, 10 ಡಿಜಿಟ್ಸ್ ಇರಬೇಕಾದ್ರೆ. ಇಮೇಲ್ ಬಂದು xyz@gmail.com. ವಾಟ್ಸ್ ಯುವರ್ ಪ್ರೊಫೈಲ್, ಅಂದರೆ ನೀವು ಸ್ಟೂಡೆಂಟಾ, ಇಲ್ಲ ಈಗೆಲ್ಲ ಹೀಗೆ ಪಾಸ್ಔಟ್ ಆಗಿದ್ದೀರಲ್ಲ, ಸೊ ಸ್ಟೂಡೆಂಟ್ ಅಂತ ಹೇಳೋಣ. ನೀವು ಬೇಕಾದ್ರೆ ಪ್ರೊಫೈಲ್ ಪಿಕ್ಚರ್ ಹಾಕ್ಕೊಬೋದು. ಅಪ್ಲೋಡ್ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇದು ಬರುತ್ತೆ. ಫೋಟೋಸ್ ಯಾವುದಾದ್ರು ಬೇಕಾದ್ರೆ ಹಾಕ್ಕೊಬೋದು. ಈಗ ಸದ್ಯಕ್ಕೆ ನಾನು ಫೋಟೋ ಹಾಕ್ತಾಯಿಲ್ಲ. ಸೊ ನೆಕ್ಸ್ಟ್ ಸೆಲೆಕ್ಟ್ ಆಬ್ಜೆಕ್ಟಿವ್, ನೀವು ಕೆರಿಯರ್ ಆಬ್ಜೆಕ್ಟಿವ್ ಏನು, ಎಂಟ್ರಿ ಲೆವೆಲ್ ಪೊಸಿಷನ್, ಕಸ್ಟಮ್ ಆಬ್ಜೆಕ್ಟಿವ್, ಎಂಟ್ರಿ ಲೆವೆಲ್ ಪೊಸಿಷನ್ ಅಂತ ಹಾಕೋಣ. ಅವ್ರ ಎಂಟ್ರಿ ಲೆವೆಲ್ ಪೊಸಿಷನ್ ಹಾಕಿದ್ರೆ ಒಂದು ಇದು ಬರುತ್ತೆ. ಟು ಮೇಕ್ ಕಾಂಟ್ರಿಬ್ಯೂಷನ್ ಇನ್ ದ ಆರ್ಗನೈಸೇಷನ್ ವಿತ್ ಬೆಸ್ಟ್ ಆಫ್ ಮೈ ಎಬಿಲಿಟಿ ಆ್ಯಂಡ್ ಆಲ್ಸೋ ಟು ಡೆವಲಪ್ ನ್ಯೂ ಸ್ಕಿಲ್ಸ್ ಡ್ಯೂರಿಂಗ್ ದಿ ಇಂಟರಾಕ್ಷನ್ ಟು ಅಚೀವ್ ನ್ಯೂ ಹೈಟ್ಸ್. ಈಗ ನಾವು ನೆಕ್ಸ್ಟ್ ಏನಾದರೂ ಕಸ್ಟಮ್ ಆಬ್ಜೆಕ್ಟಿವ್ ಕೊಟ್ಟರೆ ನಾವೇ ಒಂದು ಸ್ಕಿಲ್ಸ್ ಹಾಕ್ಬೋದು ಈ ಥರ. ಇಲ್ಲಾಂದರೆ ಎಂಟ್ರಿ ಲೆವೆಲ್ ಇದೇ ತೊಗೊಳ್ಳೋಣ. ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೇಳ್ಕೊಡ್ತೀನಿ ಹೇಗೆ ನೀವು ಕೆರಿಯರ್ ಆಬ್ಜೆಕ್ಟಿನ ಹಾಕ್ಬೋದು ಅಂತ. ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಬಿಲ್ಡ್ ಮಾಡ್ಕೊಬೋದು ಅಂತ ನೀವೇ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ನಿಮ್ದು ಏನಾಗಿದೆ. ಸೊ BCom, ಯೂನಿವರ್ಸಿಟಿ ಬೋರ್ಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಇಯರ್ ಯಾವಾಗ ಪಾಸ್ ಆಯಿತು, 2025 ಅಂತ ಹಾಕ್ಕೊಳ್ಳಿ. ಪರ್ಸೆಂಟೇಜ್ ಅಂದರೆ ನಿಮ್ದು ಇನ್ನೂ ಬಂದಿಲ್ಲ ಅಂದರೆ ಓಕೆ, ಹಾಕ್ಕೊಂಡಿರೋ ಅಪ್ರಾಕ್ಸಿಮೇಟ್ಲಿ ಈಗ ಅರೌಂಡ್ 89% ಏನಾದರೂ ಅಂತ 89% ನಾನು ಹಾಕಿರ್ತೇನೆ. ನೆಕ್ಸ್ಟ್ ಆ್ಯಡ್ ಮೋರ್, ಇನ್ನೇ ಯಾವ್ದಾದ್ರು ಇದೆಯಾ ಇದು ಅಂತ. ಈಗ ಇದು ಡಿಗ್ರಿದು ಮುಗ್ದದ ಕ್ವಾಲಿಫಿಕೇಷನ್, ಅದರ್ ಕ್ವಾಲಿಫಿಕೇಷನ್ ಏನೇನು ಮಾಡಿದ್ದೀರಾ ಅಂತ. ಇದು ಫಸ್ಟ್ ನೀವು ಇಲ್ಲಿ PUದೆಲ್ಲ ಹಾಕೊಬೋದು. ಸಾರಿ, ಅದು ರಿಮೂವ್ ಆಯಿತು, ಒಂದು ನಿಮಿಷ. BCom ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಇಯರ್ 2025, ಪರ್ಸೆಂಟೇಜ್ ಬಂದು 89 ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಸ್ಕೂಲ್ ಲೆವೆಲ್, ಅಂದರೆ PUCದು. ಫಸ್ಟು BCom, ದೆನ್ PUC, ದೆನ್ SSLC. ನೀವೇನೋ MBA ಮಾಡ್ತಿದ್ರೆ ಹಾಗೆಯೇ MBA, BCom, PUC, SSLC. ಫಸ್ಟ್ ಯಾವತ್ತಿದ್ರು ನಮ್ಮ ಹೈಯರ್ ಎಜುಕೇಷನ್ ಆಗಿರ್ಬೇಕು. ಲಾಸ್ಟಲ್ಲಿ ಯಾವ್ದು ಮಾಡಿರ್ತೀವಿ ಅದು. PUC ಯೂನಿವರ್ಸಿಟಿ, ದಟ್ ಈಸ್ PU ಬೋರ್ಡ್ ಬರುತ್ತೆ. ಪ್ರೀ ಯೂನಿವರ್ಸಿಟಿ ಬರುತ್ತೆ, ಅದು ಪ್ರೀ ಯೂನಿವರ್ಸಿಟಿ ಆಫ್ ಎಜುಕೇಷನ್. ಯಾವ ಇಯರ್ ಪಾಸ್ ಔಟ್ ಆಗಿದೆ ಅಂತ ಪರ್ಸೆಂಟೇಜ್. ಇಯರ್ ಬಂದು ಈಗ ನೀವು 2023 ಆ ಥರ ಏನೋ ಒಂದು ಪರ್ಸೆಂಟೇಜ್ ಹಾಕ್ಕೊಳ್ಳಿ. ಎಕ್ಸಾಮ್ ಅರೌಂಡ್ 93%. ಈಗ ಸ್ಕೂಲ್ ಲೆವೆಲ್ದು ಕ್ವಾಲಿಫಿಕೇಷನ್ SSLC. ಇದು ಕರ್ನಾಟಕ ಯೂನಿವರ್ಸಿಟಿ ಬರುತ್ತೆ, ಕರ್ನಾಟಕ. ಇಯರ್ ಬಂದು ಯಾವಾಗ ಪಾಸ್ ಔಟ್ ಆಗಿತ್ತು ಅಂತ 2021. ಪರ್ಸೆಂಟೇಜ್ ನೀವು ಎಷ್ಟು ತೆಗ್ದಿರಿ ಅಂತ ಅದು ಒಂದು 80. ನಿಮ್ಮ ಇದು ಹಾಕ್ಕೊಳ್ಳಿ. ನಾನು ಸುಮ್ಮನೆ ಅಪ್ರಾಕ್ಸಿಮೇಟ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಬೇಸಿಕ್ ಕಂಪ್ಯೂಟರ್ನ ಏನಾದ್ರು ಮಾಡಿದ್ದೀರಾ ನೀವು, ಪಾಯಿಂಟ್ಸ್ ಮಾಡ್ಕೊಳ್ಳಿ. ಈಗ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್, ಬೇಸಿಕ್ ಕಂಪ್ಯೂಟರ್. ಅಂದರೆ ಈಗ ನಾನು ಟ್ಯಾಲಿ ಮಾಡಿದರೆ ಟ್ಯಾಲಿ,
ಟ್ಯಾಲಿ ಪ್ರೈಮ್ ಆರ್ ERP ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಏನಾದ್ರು SAP ಕೋರ್ಸಸ್ ಮಾಡಿದರೆ SAP FICO, ದೆನ್ ಎಕ್ಸೆಲ್ ಏನಾದರೂ ಕಲ್ತಿದ್ರೆ ಅಡ್ವಾನ್ಸ್ ಎಕ್ಸೆಲ್. ಸಾಕಿಷ್ಟು ನಿಮಗೇನೋ ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಅದು ಬೇಡ ಆಗುತ್ತೆ. ಪರ್ಸ್ನಲ್ ಡೀಟೇಲ್ಸ್ ನೀವು ಮೇಲಾ ಫಿಮೇಲ್ ಫಾದರ್ ನಿಮ್ಮ ನೇಮ್ ಹಾಕ್ಕೊಳ್ಳಿ. ಲೈಕ್ ಈಗ ನಾನು ಎಕ್ಸಾಂಪಲ್ ಯಾವುದೋ ಒಂದು ನೇಮ್ ಹಾಕ್ತಾಯಿದ್ದೀನಿ. ನಿಮ್ಮ ಡೇಟ್ ಆಫ್ ಬರ್ತ್, ಯಾವುದೋ ಒಂದು ಕೊಡ್ತಾಯಿದ್ದೀನಿ, ಸಿಂಪಲ್. ಲ್ಯಾಂಗ್ವೇಜ್ ನಿಮ್ಗೆ ಯಾವ ಇದು ಬರುತ್ತೆ, ಹಿಂದಿ, ತೆಲುಗು, ಕನ್ನಡ, ಇಂಗ್ಲೀಷ್. ಅರೋ ನಿಮ್ಮ 5 ಲ್ಯಾಂಗ್ವೇಜಸ್ ಗೊತ್ತಿರಬೇಕಾದ್ರೆ ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಗೊತ್ತೋ ಅದು ಬರ್ಕೊಳ್ಳಿ. ನ್ಯಾಷನಾಲಿಟಿ ಇಂಡಿಯನ್, ಅನ್ಮ್ಯಾರಿಡ್. ಸೊ ಇಷ್ಟು ಹಾಕಿ ನೀವು ಇದು ಮಾಡಿ. ವರ್ಕ್ ಎಕ್ಸ್ಪೀರಿಯೆನ್ಸ್ ಫ್ರೆಷರ್ ಅಂತ ಹಾಕ್ಕೊಡಿ. ಇದು ಕೇಳ್ತಾ ಇದೆ, ಇದೇನು ಇದು ಬೇಡ. ನೋಡಿ ಈ ಥರ ಸಿಂಪಲಾಗಿ ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡಿಕೊಡ್ತೀವಿ. ರೆಸ್ಯೂಮ್ ನಾವು ನೇಮ್ ಲೈಕ್ XYZ ಅಂತ ನೇಮ್ ಹಾಕಿದ್ವಿ, ಸ್ಟೂಡೆಂಟ್ ಅಂತ ಇದು. ನಿಮ್ಮದು ಅಡ್ರೆಸ್ ಬಂದಿದೆ, ಲೈಕ್ ನಾವು ಲೊಕೇಶನ್ ಕೊಟ್ಟಿದ್ವಿ, ಡೋರ್ ನಂಬರ್, ಗೂಗಲ್ ಮ್ಯಾಪ್, ಕುವೆಂಪು ಲೇಔಟ್, ಬ್ಯಾಂಗ್ಳೂರ್, ಮೊಬೈಲ್ ನಂಬರ್ ಇದೆ, ಇಮೇಲ್ ID ಕೊಟ್ಟಿದೆ. ಕೆರಿಯರ್ ಆಬ್ಜೆಕ್ಟಿವ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಯಾವ ಥರ ಹಾಕಬೇಕು ಅಂತ. ಈ ಥರ ಹಾಕಿ. ನೆಕ್ಸ್ಟ್ ಅಕಾಡೆಮಿಕ್ ನಿಮ್ಮದು BCom ಆಗಿದೆ, ಯೂನಿವರ್ಸಿಟಿ ಬೋರ್ಡ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, PUC ಪ್ರೀ ಯೂನಿವರ್ಸಿಟಿ, ಯಾವ ಇದು ಪರ್ಸೆಂಟೇಜ್ ಬಂದಿದೆ, ಅದರ ಕ್ವಾಲಿಫಿಕೇಷನ್ ನಿಮ್ಮದು ಬೇಸಿಕ್ ಕಂಪ್ಯೂಟರ್ ಮುಗಿದಿದೆ, ಟ್ಯಾಲಿ ಪ್ರೈಮ್, SAP FICO, ಅಡ್ವಾನ್ಸ್ ಎಕ್ಸೆಲ್ ಕಲ್ತಿದೆ, ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ನೀವು ಫ್ರೆಷರ್ ಅಂತಲೇ ಹಾಕೊಳ್ಳಿ, ಇಲ್ಲ ನಾವು ಕಾಲಮ್ ತೆಗ್ಬೇಡ. ನೆಕ್ಸ್ಟ್ ಪರ್ಸನಲ್ ಇನ್ಫಾರ್ಮೇಷನ್, ನಿಮ್ಮ ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಕೇಳ್ತಿದೆ, ಏನೇನು ಬರ್ತು, ಫೀಮೇಲ್, ಡಿಕ್ಲರೇಷನ್, I hereby, ಡೇಟ್ ಆಫ್ ಬ್ಯಾಂಗ್ಳೂರ್. ಸೊ ಇದಿಷ್ಟು ಸಾಕು. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದೆಲ್ಲ ಆ್ಯಡ್ ಆನ್ ಆಗುತ್ತೆ. ಸೊ ಈ ಥರ ನೀವು ಒಂದು ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಂದೇ ರೆಸ್ಯೂಮ್ ತೋರಿಸ್ಕೊಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬೇರೆ ವೆಬ್ಸೈಟಲ್ಲಿ ನೀವಿನ್ನ ಹೇಗೆ ಕ್ರಿಯೇಟ್ ಮಾಡ್ಕೊಬೋದು ಅಂತ ಹೇಳ್ಕೊಡ್ತೀನಿ. ನಿಮ್ಗೇನಾದರೂ ಮುಂದೆ ನನ್ನ ರೆಸ್ಯೂಮ್ ನೋಡಬೇಕು ಅಂದರೆ ಬೇರೆ ವೆಬ್ಸೈಟ್ದು ಏನಾದರೂ ನೇಮ್ಸ್ ತಿಳ್ಕೊಬೇಕು, ಯಾವುದರಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. I hope this video is helpful to you.